ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ಇಲ್ಲಿ ನಾನು ಪಾಲಕ್ ಸೊಪ್ಪಿನಿಂದ ಪಕೋಡವನ್ನು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಪಾಲಕ್ ಸೊಪ್ಪಿನ ಪಕೋಡ. ಮೊದಲಿಗೆ ನಾನು ಒಂದು ಕಟ್ಟು ಪಾಲಕನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದುಕೊಂಡು ತಗೋಬೇಕು. ಅದನ್ನು ನಾವು ಕಟ್ ಮಾಡಿಕೊಳ್ಳಬೇಕು. ಬಾರೀಕ್ ಬಾರೀಕ್ ಒಂದು ಸ್ವಲ್ಪ ಕಟ್ ಮಾಡಿಕೊಳ್ಳಿ. ಇದೇ ಥರ ಪೂರ ಪಾಲಕವನ್ನು ನಾವು ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಮತ್ತು ಒಂದು ಪಾತ್ರೆಯನ್ನು ತೆಗೆದುಕೊಂಡು ನಾವು ಅದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿರುವ ಪಾಲಕನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಪಾಲಕವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಉಳ್ಳಾಗಡ್ಡೆಯನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ಮತ್ತೆ ಸ್ವಲ್ಪ ಅರಿಶಿನವನ್ನು ಹಾಕಿಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು. ಮತ್ತು ಸ್ವಲ್ಪ ಜೀರಿಗೆ. ನೋಡಿ ಫ್ರೆಂಡ್ಸ್, ಮತ್ತು ಬೇಕಿಂಗ್ ಸೋಡಾ, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತವೆ ಬೇಕಿಂಗ್ ಸೋಡಾ ಹಾಕಿಕೊಂಡ್ರೆ. ಮತ್ತು ಒಂದು ಸ್ವಲ್ಪ ಅಜ್ವಾನನ್ನು ಈ ಥರ ಕೈಯಲ್ಲಿ ಉಜ್ಜಿಕೊಂಡು ನಾವು ಇದಕ್ಕೆ ಹಾಕಿಕೊಳ್ಳಬೇಕು. ಮತ್ತು ಒಂದೇ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ. ಮತ್ತು ಇದಕ್ಕೆ ಒಂದು 2ರಿಂದ 3 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಬಟ್ಟಲು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡಿದ್ದ ಮೇಲೆ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಹಾಕಿಕೊಂಡು ನಾವು ಕಲಸಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಪಾಲಕಲ್ಲಿ ನೀರಿನ ಅಂಶ ಇರುವುದರಿಂದ ಜಾಸ್ತಿ ನೀರೇನು ಹತ್ತುವುದಿಲ್ಲ. ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಟುಕೊಳ್ಳಬೇಕು. 2ರಿಂದ 5 ನಿಮಿಷ ನೆನೆಯಲು ಬಿಡಬೇಕು ಅಷ್ಟೇ. ಇದು ನೆಂದಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ನಾವು ಒಂದು ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಟುಕೊಂಡು ಎಣ್ಣೆ ಕಾಯಲು ಇಟ್ಟುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಎಣ್ಣೆ ಕಾದಿದೆ. ಇವಾಗ ನಾವು ಇದಕ್ಕೆ ಒಂದೊಂದಾಗಿ ಈ ಥರ ನಾವು ಈ ಪಾಲಕ್ ಪಕೋಡವನ್ನು ಹಾಕಿಕೊಳ್ಳಬೇಕು. ಬಿಡಿ ಬಿಡಿಯಾಗಿ ಹಾಕಿಕೊಳ್ಳಿ. ಒಂದಕ್ಕೆ 10 ಒಂದು ಹಾಕಿಕೊಳ್ಳಬೇಡಿ, ಮತ್ತು ಅಂಟಿಕೊಳ್ಳುತ್ತದೆ. ಒಂದಕ್ಕೆ 10 ಒಂದು ಹಾಕಿದರೆ ಅದಕ್ಕೋಸ್ಕರ ನಾವು ಒಂದೊಂದಾಗಿ ಬಿಡಿ ಬಿಡಿಯಿಂದ ಹಾಕಿಕೊಳ್ಳಬೇಕು. ಈ ಥರ ಕೈಯಿಂದ ಹಾಕಿಕೊಳ್ಳಿ. ತಿನ್ನಲು ತುಂಬ ರುಚಿಕರವಾಗಿರುತ್ತವೆ ಈ ಪಾಲಕ್ ಸೊಪ್ಪಿನ ಪಕೋಡ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ನಮ್ಮ ಬಾಡಿ ಹೀಟ್ ಇದ್ದರೆ ಅದು ತಂಪು ಮಾಡಲು ಸಹಾಯ ಮಾಡುತ್ತದೆ. ನೋಡಿ, ಈ ಥರ ಆಗಿದೆ ನೋಡಿ. ಈಗ ನಾವು ಈ ಸೈಡ್ ಹಾಕಬೇಕು. ಈ ಸೈಡ್ನೂ ಕೂಡ ನಾವು ಕರ್ಕೊಳ್ಬೇಕು. ಚೆನ್ನಾಗಿ ಆಗಿದೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇದು ಇವಾಗ ನೋಡಿ ಫ್ರೆಂಡ್ಸ್, ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದು ಇವಾಗ ರೆಡಿಯಾಗಿದೆ. ನಾವು ಇದನ್ನು ತೆಗೆದುಕೊಳ್ಬೇಕು. ಈಗ ಮತ್ತೆ ಇನ್ನೊಂದು ಸರ್ತಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಥರ ನಾವು ಒಂದೊಂದಾಗಿ ಬಿಡಬೇಕು. ಇದೇ ಥರ ಎಲ್ಲ ಉಳಿದ ಪಕೋಡವನ್ನು, ಪಾಲಕ್ ಪಕೋಡವನ್ನು ನಾವು ಇದೇ ಥರ ಮಾಡಿಕೊಳ್ಳಬೇಕು. ಯಾರು ಬೇಕಾದರೂ ಮಾಡ್ಬೋದು. ಮೊದಲೇ ಫಸ್ಟ್ ಟೈಮ್ ಮಾಡೋರು ಆರಾಮವಾಗಿ ಮಾಡಬಹುದು. ಏನು ಹಾರ್ಡಿಲ್ಲ. ತುಂಬ ಸುಲಭವಾದ ರೆಸಿಪಿ ಇದು. ನೋಡಿ, ಇವಾಗ ಇದನ್ನು ರೆಡಿಯಾಗಿದೆ. ಇದನ್ನು ಕೂಡ ನಾನು ತೆಕ್ಕೋತಾ ಇದ್ದೀನಿ ಒಂದು ಪ್ಲೇಟಿಗೆ. ಮತ್ತು ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡಿಕೊಡಿ ಒಂದು ಸರಿ. ಮತ್ತು ದೊಡ್ಡವರು ಮಕ್ಕಳು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈ ಥರ ಪಕೋಡ ಮಾಡಿಕೊಟ್ರೆ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋಗಳು ನಿಮಗಾಗಿ ತಲುಪುತ್ತವೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್. ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.